ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಇಲ್ಲಿ ಒಟ್ಟಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ, ಇಲ್ಲಿ ಒಟ್ಟಿಗೆ 25 ಜಿಲ್ಲೆಗೆ ಇಲ್ಲಿ ಒಟ್ಟು ಬರ ಪರಿಹಾರ ಹಣ ಜಮಾ ಆಗ್ತಿರುವಂಥದ್ದು 1-2 ಜಿಲ್ಲೆಗಲ್ಲ ಸ್ನೇಹಿತರೆ, 25 ಜಿಲ್ಲೆಗಳಿಗೆ ಬರ ಪರಿಹಾರ ಹಣ ಜಮಾ ಆಗ್ತಾ ಇರುವಂಥದ್ದು. ಸಿಹಿ ಸುದ್ದಿ ಮೇಲೆ ಸಿಹಿ ಸುದ್ದಿ. ಒಂದೆರಡು ಜಿಲ್ಲೆ ಅಂತ ಅಲ್ಲ, ಒಟ್ಟಿನಲ್ಲಿ 25 ಜಿಲ್ಲೆಗೆ ಹಣ ಜಮಾ ಆಗ್ತಿರುವಂಥದ್ದು ಖುಷಿ ಪಡುವಂಥ ವಿಚಾರ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಒಟ್ಟಿಗೆ 25 ಜಿಲ್ಲೆ ಅಂತಂದರೆ ತುಂಬ ಸಂತೋಷ ಪಡಬೇಕಾಗುತ್ತೆ ಮತ್ತು ತುಂಬ ಖುಷಿ ಪಡಬೇಕಾಗಿರುವಂಥ ಒಂದು ವಿಚಾರ. ಹಾಗಾಗಿ ನಾನು ಖುಷಿ ಪಡ್ತೇನೆ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಹಣ ಬರುತ್ತೆ. ಮತ್ತು ಇಲ್ಲಿ ₹1 ₹2 ಅಲ್ಲ, 4,000 ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು. ಒಟ್ಟು ಇಲ್ಲಿ 25 ಜಿಲ್ಲೆಗಳಿಗೆ ಬರ ಪರಿಹಾರ ಹಣ ಜಮಾ ಆಗ್ತಿರುವಂಥದ್ದು. ಎಲ್ರಿಗೂ ಎಲ್ಲರ ಒಂದು ರೈತರ ಬ್ಯಾಂಕ್ ಅಕೌಂಟಿಗೂ ಹಣ ಹೋಗ್ತಾ ಇರುತ್ತೆ ಅಂತಂದರೆ, ಹಣ ಹೋಗುತ್ತೆ ಅಂತಂದರೆ ಎಲ್ಲ ರೈತರ ಬ್ಯಾಂಕ್ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಇದು ಒಂದು ಒಳ್ಳೆಯ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸಣ್ಣ ಸ್ಕೀಮ್ ಅಲ್ಲ, 4,000 ರೂಪಾಯಿ ಅಂತಂದರೆ ಅದು ಸಣ್ಣ ಸ್ಕೀಮ್ ಅಲ್ಲ. ಯಾಕಪ್ಪ ಅಂತಂದರೆ ದೊಡ್ಡ ಸ್ಕೀಮ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಹಣ ಜಮಾ ಆಗುತ್ತಂತ ಇನ್ಮೇಲೆ ಡೆಫಿನೆಟ್ ಆಗಿ ಇಲ್ಲಿ ಎಲ್ರಿಗೂ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ ಮತ್ತು ಇಲ್ಲಿ ಎಲ್ರಿಗೂ ಹಣ ಬರುತ್ತೆ. ಮತ್ತು ಪ್ರತಿಯೊಬ್ಬರು ಕೂಡ ಹಣವನ್ನು ಇಲ್ಲಿ ಪಡ್ಕೊಳ್ಬೋದು. ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಯಾಕಪ್ಪ ಅಂತಂದರೆ ಎಲ್ಲರಿಗೂ ಎಲ್ಲರ ಒಂದು ಬ್ಯಾಂಕ್ ಅಕೌಂಟಿಗೂ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ ಅಂತಲ್ಲ, ಪಕ್ಕ ಹಣ ಜಮಾ ಆಗುತ್ತೆ. ಎಲ್ರಿಗೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಟೆನ್ಷನ್ ಆಗುವಂಥದ್ದಿಲ್ಲ, ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಎಲ್ಲರಿಗೂ ಇಲ್ಲಿ ಹಣ ಜಮಾ ಆಗುತ್ತೆ. ಮತ್ತು ಇಲ್ಲಿ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಅಂತ ಕೇಳ್ತಿರುವಂಥದ್ದು. ಡೆಫಿನೆಟ್ ಆಗಿ ಇಲ್ಲಿ ಯಾರೆಲ್ಲ ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಯಾರು ಅರ್ಹರಾಗ್ತಾರೆ ಈ ಒಂದು ಹಣವನ್ನು ಪಡ್ಕೊಳ್ಳಿಕ್ಕೆ ಅಂತ ಹೇಳೋದಾದರೆ, ಡೆಫಿನೆಟಾಗಿ ನಾನು ನಿಮ್ಗೆ ಹೇಳ್ತೀನಿ. ಹೇಗಪ್ಪ ಅಂತಂದರೆ ಇಲ್ಲಿ ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ, ನಿಮ್ಮ ಒಂದು ಆಲ್ಮೋಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿರಬೇಕು. ಬರೀ ಕರೆಕ್ಟ್ ಆಗಿದ್ದರೆ ಸಾಕಾಗಲ್ಲ. ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ನಿಮ್ಮ ಡಾಕ್ಯುಮೆಂಟ್ಸ್ ಬರೀ ಪರ್ಫೆಕ್ಟ್ ಆಗಿದ್ದರೆ ಸಾಕಾಗಲ್ಲ, ಕರೆಕ್ಟಾಗಿ ಕ್ಲಿಯರಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಇರಬೇಕು. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ನಾನು, ಕ್ಲಿಯರಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸು ಪರ್ಫೆಕ್ಟ್ ಅಂತಂದರೆ ಅಷ್ಟು ಕರೆಕ್ಟಾಗಿರ್ಬೇಕು. ಇಲ್ಲ ಅಂತಂದರೆ ದೇವರಾಣೆ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ. ನಾನು ನಿಮಗೆ ಇದು ಅವ್ರ ಅಕೌಂಟಿಗೆ ಮಾತ್ರ, ಇವ್ರ ಅಕೌಂಟಿಗೆ ಮಾತ್ರ, ನೋ ವೇ. ಇಲ್ಲಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ನಾನು, ಎಲ್ಲರ ಅಕೌಂಟಿಗೂ ಹಣ ಜಮಾ ಆಗ್ತಾ ಇದೆ ಮತ್ತು ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಾಳೆ ಶುಕ್ರವಾರ ಎಲ್ರಿಗೂ ಹಣ ಜಮಾ ಆಗ್ತಿರುವಂಥದ್ದು. ಶುಭ ಶುಕ್ರವಾರ ಆಗುವಂಥ ಸಾಧ್ಯತೆ ಇದೆ. ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು ಹಣ ಜಮಾ ಆಗ್ತಾ ಇಲ್ಲ ನಮಗೆ. ಏನು ಸರ್ ಹಣ ಜಮಾ ಆಗ್ತಾ ಇಲ್ಲ ನಮಗೆ, ಏನು ಕತೆ, ಈ ರೀತಿ ಹೀಗಾದರೆ ಹೇಗೆ ಅಂತ ಇಲ್ಲಿ ಅವರವರ ಒಂದು ಮೈಂಡ್ಸೆಟ್ಟಲ್ಲಿ ಅವ್ರವ್ರು ಕೇಳ್ತಾ ಇರುವಂಥದ್ದು. ಡೆಫಿನೆಟ್ ಆಗಿ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ. ಮತ್ತು ನಾನು ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ. ಕೆಲವ್ರು ಹೇಳ್ತಾರೆ, ಸರ್ ನಮಗೆ ಹಣ ಬರ್ತಾ ಇಲ್ಲ ಒಂದು ವಿಚಾರ, ಮತ್ತು ನಮಗೆ ಹಣ ಬರ್ತಾ ಇಲ್ಲ, ಹೌದು, ಮತ್ತು ನಮ್ಗೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್. ನಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ನಮ್ಮ ಅಕೌಂಟಿಗೆ ಹಣ ಅಂದರೆ ಮೆಸೇಜ್ ಬರುತ್ತೆ ಸರ್, ಅಕೌಂಟಿಗೆ ಹಣ ಬರಲ್ಲ. ಇದು ಯಾವ ರೀತಿದು? ಇದು ನನಗೆ ಅರ್ಥನೇ ಆಗ್ತಾಯಿಲ್ಲ. ಕೆಲವ್ರು ಹೇಳುವಂಥದ್ದು, ಸರ್ ಇದು ಯಾವ ರೀತಿ ಸರ್, ಇದು ಅಕೌಂಟಿಗೆ ಹಣ ಬರಲ್ಲ, ಅದು ಹೇಗೆ ಮೆಸೇಜ್ ಹೇಗೆ ಬರುತ್ತೆ ಸರ್ ಅಂತ ಕೇಳ್ತಾರೆ. ಕೆಲವು ಬಾರಿ ಬ್ಯಾಂಕಿಂದನೂ ಕೂಡ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಯಾಕಪ್ಪ ಅಂತಂದರೆ ಕೆಲವು ಬಾರಿ ಬ್ಯಾಂಕಿಂದನೂ ಬಗ್ಸ್ ಆಗುತ್ತೆ, ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಟೆನ್ಷನ್ ಅನ್ನುವಂಥದ್ದು ನೀವು ಮಾಡ್ಕೊಳ್ಬೇಡಿ. ನಾನು ನಿಮಗೆ ಫಸ್ಟ್ ಆಫ್ ಆಲ್ ಇಂದನೇ ಹೇಳ್ತಾ ಇದ್ದೀನಿ, ನೀವು ಯಾಕೆ ವರಿ ಮಾಡ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು. ನೀವು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಇಂದ ನಾನು ಹೇಳ್ತಾ ಇದ್ದೀನಿ, ನೀವು ಟೆನ್ಷನ್ ಮಾಡಿಕೊಂಡ್ರೆ ನಿಮ್ಗೆ ಹಣ ಬರಲ್ಲ. ನಾನು ನಿಮಗೆ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ, ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ. ಡೆಫಿನೆಟ್ ಆಗಿ ಎಲ್ರಿಗೂ ಹಣ ಬರುತ್ತೆ, ಎಲ್ರಿಗೂ ಹಣ ಬರಲಿ. ಮತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ
ಈ ಒಂದು ಬೆಳೆ ಪರಿಹಾರ ಹಣ ಏನಿದೆ ಅಂತಂದರೆ ಬರ ಪರಿಹಾರ ಹಣ, ಆಲ್ಮೋಸ್ಟ್ ಇಲ್ಲಿ ಕೆಲವರು ಇಲ್ಲಿ ಕೇಳ್ತಿರುವಂಥದ್ದು, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಬರ್ತಾಯಿಲ್ಲ. ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ, ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಮತ್ತು ಕೆಲವರು ಕೇಳ್ತಿರುವಂಥದ್ದು, ಸರ್ ನಮ್ಗೆ ಯಾವಾಗ ಹಣ ಬರುತ್ತೆ. ಎಸ್, ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಸ್ನೇಹಿತರೆ. ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಇಲ್ಲಿ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ನಿಮ್ಮ ಒಂದು ಬರ ಪರಿಹಾರ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪುತ್ತೆ. ಮತ್ತು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಖಂಡಿತವಾಗ್ಲೂ ಕ್ರೆಡಿಟ್ ಆಗಿಯೇ ಆಗುತ್ತೆ. ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನಾನು ಇದನ್ನು ಹೇಳ್ತಾ ಇರುವಂಥದ್ದು ಎಲ್ರಿಗೂ. ನಾನು ಅದಕ್ಕೆ ಹೇಳುವಂಥದ್ದು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ತಾಯಿರಿ. ನಿಮ್ಗೆ ಹಣ ಬರುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ ಕೆಲವು ಬಾರಿ. ಎಸ್, ಡೆಫಿನೆಟಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅದಕ್ಕೆ ಹೇಳುವಂಥದ್ದು. ಪ್ರತಿ ಬಾರಿ ಹೇಳ್ತೀನಿ, ಕೆಲವರು ಕೇಳಲ್ಲ, ನಾನು ಏನೂ ಮಾಡ್ಲಿಕ್ಕೆ ಆಗಲ್ಲ, ಇಷ್ಟೇ ಸಿಂಪಲ್. ಯಾಕಪ್ಪ ಅಂತಂದರೆ ಕೆಲವರು ನಾನು ಏನು ಮಾಡುವಂಥ ಸ್ನೇಹಿತರು ನೀವೇ ಹೇಳಿ. ಫಸ್ಟ್ ಆಫ್ ಆಲ್ ನೀವೇ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ ಮಾಡಿ, ಆ ರೀತಿ ಮಾಡಿದರೆ ಆಗಲ್ಲ. ಖಂಡಿತವಾಗ್ಲೂ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಈ ರೀತಿ ಅಂತಂದರೆ ಆಲ್ಮೋಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕು ಅಂತ ಹೇಳಿದರೆ ಅಂದರೆ ಹೇಳ್ತೀನಿ ನಾನು ಎಲ್ರಿಗೂ. ಕೆಲವ್ರು ಹೇಳ್ತಾರೆ, ಸರ್ ಇಲ್ಲ ಸರ್ ನಾವು ಖಂಡಿತವಾಗ್ಲೂ ನಮ್ಗೆ ಹಣ ಬರ್ತಾ ಇದೆ, ಬೇಡ ಸರ್ ಅಂತ ಹೇಳ್ತಾರೆ. ಅಂಥವ್ರಿಗಾದ್ರೆ ಅಡ್ಡಿಲ್ಲ. ಆದರೆ ಕೆಲವರು ಮಾಡ್ಕೊಳ್ಳೋದೇ ಇಲ್ಲ, ನಾನೇನು ಮಾಡಲಿಕ್ಕಾಗಲ್ಲ. ಎಸ್, ಡೆಫಿನೆಟಾಗಿ ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೊಂದು ಡಾಕ್ಯುಮೆಂಟ್ಸನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್.